ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ದ ಕವಿತಾ ಯಾದವ್ ಡೈಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಎದ್ದು ಮುಖ ತೊಳ್ಕೊಂಡು ಅನ್ನಪೂರ್ಣೇಶ್ವರಿಗೆ ಕೈ ಮುಗಿದು ನನ್ನ ಡೇನ ಸ್ಟಾರ್ಟ್ ಮಾಡ್ತೀನಿ. ನಾನು 1 kg ಅರ್ಧ kg ಹಂಗೆ ಆಮ್ಲನ ತಂದಿಟ್ಕೊಂಡಿರ್ತೀನಿ ಮನೆಯಲ್ಲಿ ಮುಂಚೆನೇ. ಅದನ್ನು 1 ಅಥವಾ 2 ತುರಿದ್ಬಿಟ್ಟು ಬಿಸಿ ನೀರಿಗೆ ಹಾಕ್ಕೊಂಡು ಕುಡಿತೀನಿ. ಅದಕ್ಕೋಸ್ಕರ ತುರ್ಕೋತಾ ಇದ್ದೀನಿ. ಅದಾದಮೇಲೆ ಇವತ್ತು ಮಂಗಳವಾರ ಅಲ್ವಾ, ಮನೆ ಸ್ವಲ್ಪ ಕ್ಲೀನ್ ಮಾಡೋದು, ಪೂಜೆ ಮಾಡೋದು ಎಲ್ಲ ಕೆಲಸ ಇರೋದ್ರಿಂದ ಫಸ್ಟು 1 ಗ್ಲಾಸ್ ಬಿಸಿ ನೀರು ಕುಡಿದ್ಬಿಟ್ಟು ಆಮೇಲಿಂದ ಡೇನ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಒಂದು ಘಟನೆ ಅಂದರೆ ಖುಷಿ ವಿಚಾರ ಏನು ಅಂದರೆ, 5 ವರ್ಷದ ಮಗುನ ಕಾಂಪೌಂಡಲ್ಲಿ ಆಡ್ತಿರೋ ಮಗುನ ಎತ್ಕೊಂಡೋಗ್ಬಿಟ್ಟು ರೇಪ್ ಮಾಡಿ ಸಾಯಿಸಿದ್ದಾರೆ. ಅವನ್ನ ಅನ್ನಪೂರ್ಣೇಶ್ವರಿ ಮೇಡಮ್ ಅವರು ಅವನ್ನ ಸಾಯಿಸಿದ್ದಾರೆ, ಅಂದರೆ ಶೂಟ್ ಮಾಡಿದ್ದಾರೆ. ಅದು ತುಂಬ ಖುಷಿ ವಿಚಾರ ಅಲ್ವಾ. ಹೆಣ್ಮಕ್ಳಿರೋ ಪ್ರತಿ ತಾಯಿಗೂ ಇದು ಖುಷಿ ವಿಚಾರನೇ. ಏನಕ್ಕೆ ಅಂದರೆ, ಹೆಣ್ಮಗುನ ಎಷ್ಟು ಮುದ್ದಾಗಿ ಸಾಕಿರ್ತಾರೆ ಅಥವಾ ಎಷ್ಟು ಕನಸು ಕಟ್ಕೊಂಡು ಸಾಕ್ತಿರ್ತಾರೆ ಅನ್ನೋದು ಹೆಣ್ಮಕ್ಳು ಎತ್ತೋರಿಗೆ ಮಾತ್ರನೇ ಅರ್ಥ ಆಗುತ್ತೆ. ಅಂದರೆ ಆ ಮಗುನ ಎಷ್ಟು ಮುದ್ದಾಗಿ ಜೋಪಾನವಾಗಿ ಸಾಕ್ತಿರ್ತಾರೆ ಅಂಥದ್ರಲ್ಲಿ ಅಂಥ ಒಂದು ಪುಟ್ಟ ಮಗುಗೆ, ಪ್ರಪಂಚನೇ ಗೊತ್ತಿಲ್ಲದಿರೋ ಮಗುಗೆ ಯಾರೇ ಕರೆದ್ರೂ ಆಟ ಆಡುತ್ತೆ. ಆ ಥರದ್ದು ಒಂದು ಮಗುಗೆ ಈ ಥರ ಮಾಡಿದ್ದಾನೆ ಅಂದರೆ ಅವನೆಷ್ಟು ಕ್ರೂರಿಯಾಗಿರ್ತಾನೆ. ತುಂಬ ಜನನೇ ಇದ್ದಾರೆ ಈ ಥರ ಕ್ರೂರಿಗಳು. ಚಿಕ್ಕ ಮಗು ಅಂತಲ್ಲ, ಯಾರನ್ನೂ ಬಿಡ್ತಿಲ್ಲ. ಬೆಳಗ್ಗೆ ಎದ್ದರೆ ಇದೇ ಥರದ ನ್ಯೂಸೇ ಬರ್ತಿರುತ್ತೆ. ಈ ಥರದ್ದು ಒಂದು 4 ಶೂಟ್ ಮಾಡಿ ಹಾಕಿದರೆ ಆವಾಗ ಅವ್ರಿಗೆ ಭಯ ಬರುತ್ತೆ. ಇನ್ನೊಂದು ಸರಿ ಆ ಥರ ಮಾಡಲ್ಲ. ಬಟ್ ತುಂಬ ಖುಷಿ ಆಯಿತು ಅವ್ರು ಮಾಡಿರೋ ಈ ಕೆಲಸದಿಂದ. ನನ್ನ ಕಡೆಯಿಂದ ಅವ್ರಿಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ನನ್ನ ರೂಟೀನ್ ಬಂದರೆ, ಹೊರಗಡೆ ನೀರು ಹಾಕಿದ್ದಾಯಿತು, ರಂಗೋಲೆ ಹಾಕಿದ್ದಾಯಿತು. ನನ್ನ ಮಗ ಇನ್ನೂ ಮಲಗಿದ್ದಾನೆ, ಎಲ್ಲರೂ ಮಲಗಿದ್ದಾರೆ. ಮನೆ ಕ್ಲೀನ್ ಮಾಡಿದ್ದಾಯಿತು, ಮನೆಯೆಲ್ಲ ಒರೆಸಿದ್ದು ಎಲ್ಲ ಆಯಿತು. ಸ್ಟವೆಲ್ಲ ಕ್ಲೀನ್ ಮಾಡ್ಕೊಂಡು ರಂಗೋಲೆ ಹಾಕ್ಕೊಂಡೆ. ಎಲ್ಲ ಕೆಲಸ ಬೇಗ ಮುಗಿಸಿದ್ರೆ 5:30ಗೆಲ್ಲ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡೋಣ ಅಂದ್ಕೊಂಡೆ. ಬಟ್ ಆಗಲಿಲ್ಲ. ಏನಕ್ಕೆ ಅಂದರೆ, ಸ್ವಲ್ಪ ರಾತ್ರಿನೇ ಸ್ವಲ್ಪ ಪೆಂಡಿಂಗ್ ಉಳಿಸ್ಕೊಂಡಿದ್ದೆ ಕೆಲಸ ಎಲ್ಲ. ಹಾಗಾಗಿ ಬೆಳಗ್ಗೆ ಬೇಗ ಆಗಲಿಲ್ಲ. ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡು, ನೆನ್ನೆ ಮಾವಿನಕಾಯಿ ಕಿತ್ಕೊಂಡ್ಬಂದಿದ್ವಲ್ಲ, ಅದರಲ್ಲೇ ಚಟ್ನಿ ಮಾಡಿದೆ, ಮಾವಿನಕಾಯಿ ಚಟ್ನಿ. ಆಮೇಲಿಂದ ಚಿತ್ರಾನ್ನದ ಗೊಜ್ಜು ಮಾಡಿದೆ, ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೀನಿ. ಬೆಳಗ್ಗೆ ಟಿಫನ್ಗೆ ಮಾವಿನಕಾಯಿ ಚಿತ್ರಾನ್ನ, ಮಧ್ಯಾಹ್ನ ಊಟಕ್ಕೆ ಮಾವಿನಕಾಯಿ ಚಟ್ನಿ ಮತ್ತು ಆಲೂಗಡ್ಡೆ ಚಿಪ್ಸು ಅಂತ ಎಲ್ಲ ಪ್ರಿಪೇರ್ ಮಾಡಿದ್ದೀನಿ. ಅದಾದಮೇಲೆ ಪೂಜೆ ಮುಗಿಸ್ಕೊಂಡು ಮನೇಲಿ ಕೆಲಸ ಎಲ್ಲ ಮುಗಿಸ್ಕೊಂಡು, ಇವತ್ತು ಕೆಲಸ ಇದ್ದಿದ್ದರಿಂದ ಕೆಲಸಕ್ಕೆ ಹೋಗಬೇಕಿತ್ತು. ನಾನು ಉಚ್ಚಂಗಿ ದೇವಸ್ಥಾನಕ್ಕೆ ಹೋಗ್ತಿದ್ದೆ. ಈ ಮಧ್ಯೆ ಸ್ವಲ್ಪ ಗ್ಯಾಪ್ ಆಗಿತ್ತು. ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಿ ತುಂಬ ದಿನ ಆಯ್ತಲ್ವ ಅಂತ ಸ್ವಲ್ಪ ಬೇಗ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿಂದ ಹಾಗೆ ಕೆಲಸಕ್ಕೆ ಹೋದೆ. ಇವತ್ತಿನ ಡೇ ನಂದು ಹೀಗಿತ್ತು. ಉಚ್ಚಂಗಿ ದೇವಸ್ಥಾನ